ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಮುಂಬೈ ಕನ್ನಡಿಗರ ಪ್ರತಿಷ್ಠಿತ ಸಂಸ್ಥೆಯಾದ ಗೋರೆಗಾಂವ್ ಕರ್ನಾಟಕ ಸಂಘದ 67ನೇ ನಾಡಹಬ್ಬ ಮಾರ್ಚ್ 1ರ ಭಾನುವಾರದಂದು ಮಲಾಡ್ ಪಶ್ಚಿಮದ ಸುಂದರ್ ನಗರದ ಡಿಜಿ ಕೇತನ್ ಇಂಟರ್ನ್ಯಾಷನಲ್ ಸ್ಕೂಲ್ನ 9ನೇ ಮಹಡಿಯ ಸಭಾಂಗಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ ಉದ್ಘಾಟನೆ ಹಾಗೂ ವಿಚಾರಗೋಷ್ಠಿ ಯಶಸ್ವಿಯಾಗಿ ಜರುಗಿದ ಬಳಿಕ ಸಂಜೆ ಬಂಟರ ಸಂಘದ ಬೋರಿವಲಿ ಎಜುಕೇಷನ್ ಕಮಿಟಿಯ ಉಪ ಕಾರ್ಯಾಧ್ಯಕ್ಷ ಎಸ್ ನಿತ್ಯಾನಂದ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ಜರುಗಿತು. ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ಶೆಟ್ಟಿ ಎಲ್ಲರನ್ನೂ ಸ್ವಾಗತಿಸಿದರು. ಗೌರವ ಪ್ರಧಾನ ಕಾರ್ಯದರ್ಶಿ ಶಾಂತಾ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. 67 ವರ್ಷಗಳ ಹಿಂದೆ ಅಂದರೆ 1958ರ ವಿಜಯದಶಮಿ ಶುಭ ದಿನದಂದು ಗೋರೆಗಾಂವ್ ಪರಿಸರದ ಕನ್ನಡಾಭಿಮಾನಿಗಳ ಪರಿಶ್ರಮದಿಂದ ನಮ್ಮ ಈ ಸಂಘದ ಸ್ಥಾಪನೆಯಾಯಿತು. ಮೂರೂರು ಸಂಜೀವ ಶೆಟ್ಟಿಯವರ ನೇತೃತ್ವದಲ್ಲಿ ಸಣ್ಣ ಸಸಿಯಾಗಿ ಹುಟ್ಟಿದ ಈ ಸಂಸ್ಥೆ ಈಗ ಹೆಮ್ಮರವಾಗಿ ಬೆಳೆದು ಕನ್ನಡದ ಕಂಪನ್ನು ಎಲ್ಲೆಡೆ ಸೂಸುತ್ತಿದೆ. ಅಂದಿನಿಂದ ಇಂದಿನವರೆಗೆ ಈ ಸಂಘಕ್ಕೆ ಸಮರ್ಥ ನಾಯಕತ್ವ ದೊರಕಿರುವುದರಿಂದ ನಿರಂತರವಾಗಿ ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳನ್ನು ಪ್ರಧಾನವಾಗಿರಿಸಿಕೊಂಡು ಸಂಘದ ಹಿತಚಿಂತಕರ, ದಾನಿಗಳ ಹಾಗೂ ತುಳು ಕನ್ನಡ ಬಾಂಧವರ ಸಹಾಯದಿಂದ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಪ್ರಗತಿ ಪಥದಲ್ಲಿ ಮುನ್ನಡೆದು ಮುಂಬಯಿಯಲ್ಲಿ ಒಂದು ಪ್ರತಿಷ್ಠಿತ ಹಾಗೂ ಚಟುವಟಿಕೆಯುಳ್ಳ ಸಂಘವೆಂದು ಹೆಸರು ಪಡೆದಿದೆ. ಗೋರೆಗಾಂವ್ ಸಂಘವು ಗೋರೆಗಾಂವ್ ಪರಿಸರದಲ್ಲಿ ಕನ್ನಡ ಮಾಧ್ಯಮ ಶಾಲೆಯ ಅವಶ್ಯಕತೆಗಳನ್ನು ಅರಿತು ಮಹಾನಗರ ಪಾಲಿಕೆಯ ಸಹಾಯದಿಂದ ಐಬಿ ಪಟೇಲ್ ಮುನ್ಸಿಪಲ್ ಶಾಲೆ, ಪಹಾಡಿ ಶಾಲೆ ಮತ್ತು ಮೋತಿಲಾಲ್ ನಗರ ಶಾಲೆಯನ್ನು ತೆರೆಯುವಲ್ಲಿ ಸಾರ್ಥಕ ಪಡೆದಿದೆ. ಇದರಲ್ಲಿ ಸ್ಥಾಪಕ ಅಧ್ಯಕ್ಷ ಮೂರೂರು ಸಂಜೀವ ಶೆಟ್ಟಿಯವರ ಪ್ರಯತ್ನ ಅವಿಸ್ಮರಣೀಯ. 1984ರಲ್ಲಿ ಗೋರೆಗಾಂವ್ ಕರ್ನಾಟಕ ಸಂಘವು ರಜತ ಮಹೋತ್ಸವವನ್ನು ಆಚರಿಸಿದ್ದು ಹಿರಿಯಣ್ಣ ಎಸ್ ಶೆಟ್ಟಿ, ಕೆಎನ್ ಸರಳಾಯ, ಯುಎಸ್ ಕಾರಂತ್, ಬಿಪಿ ಕೋಟ್ಯನ್, ಪ್ರೊಫೆಸರ್ ಬಿಎನ್ ಅಮೀನ್ ಹಾಗೂ ಇನ್ನಿತರ ಮಹನೀಯರ ಸಹಾಯದಿಂದ ಸಂಘವು ಮಧುಬನದಿಂದ ಪ್ರೇಮ ಬಿಂದುವಿಗೆ ಸ್ಥಳಾಂತರಿಸಲ್ಪಟ್ಟಿತು. 89ರಲ್ಲಿ ಡಾಕ್ಟರ್ ಸುನೀತಿ ಉದ್ಯಾವರ ಅವರ ಕಾರ್ಯಾಧ್ಯಕ್ಷತೆಯಲ್ಲಿ ಆರಂಭವಾದ ಸಂಘದ ಮಹಿಳಾ ವಿಭಾಗವು 2014ರಲ್ಲಿ ವಾರಿಜಾ ಸದಾನಂದ ಇವರ ಕಾರ್ಯಾಧ್ಯಕ್ಷತೆಯಲ್ಲಿ ರಜತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದೆ. 2018ರಲ್ಲಿ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಸರಿತಾ ಸುರೇಶ್ ನಾಯ್ಕರವರ ಕಾರ್ಯಾಧ್ಯಕ್ಷತೆಯಲ್ಲಿ ಮಹಿಳಾ ಭಾರತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. 1998ರಲ್ಲಿ ರವಿ ರಾ ಅಂಚನ್ರವರ ನೇತೃತ್ವದಲ್ಲಿ ಸಂಘದ 3 ವಿಭಾಗಗಳಾದ ಯುವ ವಿಭಾಗ, ರಂಗಸ್ಥಳ, ಗ್ರಂಥಾಯನ ಜನ್ಮತಾಳಿ ಅನೇಕ ಚಟುವಟಿಕೆಗಳು ನೆರವೇರಿಸಿಕೊಂಡು 2022ರಲ್ಲಿ ರಜತ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದೆ. ಯುವ ವಿಭಾಗವು ಒಳಾಂಗಣ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿ ಸಂಘದ ಯುವಕ ಯುವತಿಯರಿಗೆ ಪ್ರೋತ್ಸಾಹ ನೀಡುತ್ತಿದೆ. ಕಾರ್ಯಕಾರಿ ಸಮಿತಿ ಮತ್ತು ಯುವ ವಿಭಾಗ ಜಂಟಿಯಾಗಿ ಪ್ರತಿ ವರ್ಷ ಜ್ಯೇಷ್ಠ ನಾಗರಿಕರ ದಿನಾಚರಣೆ, ಏಪ್ರಿಲ್ ತಿಂಗಳಲ್ಲಿ ತುಳು ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡುತ್ತಾ ಬಂದಿದೆ. ಹಾಗೂ ಮಹಿಳಾ ವಿಭಾಗದೊಂದಿಗೆ ಕೋಜಾಗಿರಿ ಹುಣ್ಣಿಮೆಯಂತೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಗ್ರಂಥಾಯನ ವಿಭಾಗದಿಂದ ಅನೇಕ ಸಾಹಿತ್ಯಿಕ ಕಾರ್ಯಕ್ರಮಗಳು, ಕೆಲವು ಲೇಖಕರ ಕೃತಿ ಬಿಡುಗಡೆ, ಕಥಾ ಸ್ಪರ್ಧೆಗಳು ನಿರಂತರ ಜರುಗುತ್ತಾ ಇದೆ. ರಂಗಸ್ಥಳದಿಂದ ರಂಗಭೂಮಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಖ್ಯಾತ ರಂಗಕರ್ಮಿ ಸದಾನಂದ ಸುವರ್ಣರು ₹15,000 ದೇಣಿಗೆ ನೀಡಿ ದತ್ತಿನಿಧಿ ಸ್ಥಾಪಿಸಿ ರಂಗಸ್ಥಳದ ಸಂಸ್ಥಾಪನಾ ದಿನವಾದ ಕರ್ನಾಟಕ ರಾಜ್ಯೋತ್ಸವದಂದು ನಾಟಕಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ಇಡಲು ಪ್ರೋತ್ಸಾಹಿಸಿದ್ದಾರೆ. 1984ರಲ್ಲಿ ಹಿರಿಯಣ್ಣ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ರಜತ ಮಹೋತ್ಸವ, 2008ರಲ್ಲಿ ಮುಣ್ಕೂರು ಸುರೇಂದ್ರ ಸಾಲಿಯನ್ರವರ ಅಧ್ಯಕ್ಷತೆಯಲ್ಲಿ 2 ದಿನಗಳ ಸುವರ್ಣ ಮಹೋತ್ಸವ ಹಾಗೂ 2018ರಲ್ಲಿ ರಮೇಶ್ ಶೆಟ್ಟಿ ಪಯ್ಯಾರವರ ಅಧ್ಯಕ್ಷತೆಯಲ್ಲಿ ವಜ್ರ ಮಹೋತ್ಸವದ ಉದ್ಘಾಟನಾ ಸಮಾರಂಭ ಮತ್ತು 2019ರಲ್ಲಿ ದೇವಲ್ಕುಂದ ಭಾಸ್ಕರ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಮುಖ್ಯ ಅತಿಥಿ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ
ಅಡ್ವೊಕೇಟ್ ಡಿಕೆ ಶೆಟ್ಟಿ, ಗೌರವ ಅತಿಥಿಗಳಾದ ಬಂಟರ ಸಂಘದ ಮಾಜಿ ಜೊತೆ ಕಾರ್ಯದರ್ಶಿ ಮನೋರಮಾ ಎನ್ಬಿ ಶೆಟ್ಟಿ, ಮುಂಬೈ ರಜಕ ಸಂಘದ ಅಧ್ಯಕ್ಷ ಸಿಎ ವಿಜಯ್ ಕುಂದರ್, ಶ್ರೀ ನಿತ್ಯಾನಂದ ಸೇವಾ ಸಂಸ್ಥೆ ಮೀರಾ ಬಾಹಿಂದರ್ ಇದರ ಅಧ್ಯಕ್ಷ ಗೋಪಾಲಕೃಷ್ಣ ಜಿ ಗಾಣಿಗ, ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಸಿ ಶೆಟ್ಟಿ ಅಮಾಸೆ ಬೈಲ್ ಸಂಘದ ಗೌರವ ಸ್ವೀಕರಿಸಿ ಮಾತನಾಡಿದರು. ನಮ್ಮ ಗೋರೆಗಾಂವ್ ಕರ್ನಾಟಕ ಸಂಘ ಭಾಳ ವರ್ಷದಿಂದ ಭಾಳ ವೈವಿಧ್ಯಮಯದಿಂದ ಭಾಳ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. 1958ರಲ್ಲಿ ಈ ಜನಿಸಿದ ಈ ಸಂಘ ಹಲವಾರು ಅಧ್ಯಕ್ಷರನ್ನು ನೋಡಿದ್ದಾರೆ. ಈಗಿನ ಅಧ್ಯಕ್ಷರು ವಿಶಾಲ್ ಶೆಟ್ಟಿಯವರು 25ನೇ ಅಧ್ಯಕ್ಷರು. ಆ ಸಮಯದಲ್ಲಿ ಅಂದರೆ 68 ವರ್ಷದ ಹಿಂದೆ ಅವರ ಈ ದೂರದೃಷ್ಟಿ ಅಂತಂದು ನಾವು ಈಗ ಆಲೋಚನೆ ಮಾಡ್ಬೋದು. ಆವಾಗ ಇಷ್ಟೊಂದು ಒಳ್ಳೆಯ ಸಂಘವನ್ನು ಕಟ್ಟಿದ್ದಾರೆ. ಅದು ಪ್ರತಿ ವರ್ಷ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡು ವೈವಿಧ್ಯಮಯ ಕಾರ್ಯಕ್ರಮ ಮಾಡ್ತಾ ಇದೆ. ಎಲ್ಲರನ್ನೂ ಇಲ್ಲಿ ನಮ್ಮನೇ ಒಂದು ಕುಟುಂಬದ ಹಾಗೆ ನೋಡ್ತಾ ಇದೆ. ಭಾಳ ಸಂತೋಷ ಆಗ್ತದೆ. ನಮ್ಮ ಸ್ಥಾಪಕ ಅಧ್ಯಕ್ಷರು ಸಂಜೀವ್ ಶೆಟ್ಟರು, ಸ್ಥಾಪಕ ನೇತಾರ, ಆಗಿನ ಕಾಲದಲ್ಲಿ ಸಮಮನಸ್ಕರನ್ನು ಒಟ್ಟುಗೂಡಿ ಈ ಸಂಘ ಕಟ್ಟಿದ್ದಾರೆ. ಆವಾಗ ಈಗ ಇರುವ ಹಾಗೆ ಎಲ್ಲ ಟೆಲಿಫೋನ್, ಮೊಬೈಲ್ ಅದೇನಿರಲಿಲ್ಲ. ಆ ಸಮಯದಲ್ಲಿ ಇಷ್ಟೆಲ್ಲ ಮಂದಿಯನ್ನು ಒಟ್ಟು ಮಾಡಿ ಅವರೊಂದು ಸಂಘ ಕಟ್ಟಿದ್ದಾರೆ. ಇಂಥ ಅವಕಾಶದಲ್ಲಿ ಅವರನ್ನು ನೆನೆಸಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಎಂದು ನಾನು ಎಣಿಸ್ತೇನೆ. ನಮ್ಮ ಈಗಿನ ಅಧ್ಯಕ್ಷರು ಭಾಳ ಸರಳ ಸ್ವಭಾವದವರು, ಶಾಂತ ಸಜ್ಜನರು. ಅವರಿಗೆ ಎಲ್ಲರ ಸದಸ್ಯರ ನಂಬಿಕೆ ಇದೆ, ಜನರ ಸಹಕಾರ ಇದೆ, ದೇವರ ಅನುಗ್ರಹ ಇದೆ. ಅವರು ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಎಂದು ದೇವರನ್ನು ಪ್ರಾರ್ಥಿಸಿ ನನ್ನೆರಡು ಮಾತಿಗೆ ಪೂರ್ಣ ವಿರಾಮ ಕೊಡ್ತೇನೆ. 27 ವರ್ಷಗಳ ನಿರಂತರ ಸೇವೆ ಎಂಬುದು ಕೇವಲ ಒಂದು ಮೈಲುಗಲ್ಲಲ್ಲ, ಅದು ಒಂದು ಪರಂಪರೆ, ಅದು ಒಂದು ಸಮರ್ಪಣೆ, ಶಿಸ್ತು ಮತ್ತು ಏಕತೆಯ ಪ್ರತಿಬಿಂಬವಾಗಿದೆ. ನಾನು ನಂಬುವುದೇನೆಂದರೆ ಯಾವುದೇ ಸಂಸ್ಥೆ ಕೇವಲ ಭಾವನಾತ್ಮಕ ಬಾಂಧವ್ಯದ ಮೂಲಕ ಮಾತ್ರ ಉಳಿಯುವುದಿಲ್ಲ. ಉತ್ತಮ ಆಡಳಿತ, ಪಾರದರ್ಶತೆ, ಹೊಣೆಗಾರಿಕೆ ಮತ್ತು ಸಮೂಹ ಪಾಲ್ಗೊಳ್ಳುವಿಕೆ ಇವುದೇ ಅದರ ನಿಜವಾದ ಬಲ. ಸುಮಾರು 7 ದಶಕಗಳಿಂದ ಯಶಸ್ವಿಯಾಗಿ ಬೆಳೆಯುತ್ತಿರುವ ಈ ಸಂಘವು ಆ ದೃಢವಾದ ಅಡಿಪಾಯ ಮೇಲೆ ನಿಂತಿದೆ ಎಂಬುದು ಸ್ಪಷ್ಟವಾಗಿದೆ. ಮುಂಬೈಯಂತಹ ಚುರುಕಾದ ಮಹಾನಗರದಲ್ಲಿ ಜೀವನ ವೇಗವಾಗಿ ಸಾಗುತ್ತಿದ್ದಲು ಈ ಸಂಘವು ನಮ್ಮ ಸಂಸ್ಕೃತಿ, ಕನ್ನಡ ಭಾಷೆ ಮತ್ತು ಸಮುದಾಯದ ಆತ್ಮವನ್ನು ಸಂರಕ್ಷಿಸಿ ಬೆಳೆಸುವುದು ನಿಜವಾಗಿಯೂ ಶ್ಲಾಘನೀಯವಾಗಿದೆ. ನಾನು ಕನ್ನಡದಲ್ಲಿ ಹೇಳುವಂತೆ ಸಂಘಟಿತ ಶಕ್ತಿಯೇ ಮಹಾಶಕ್ತಿ. ಈ ಸಂಘವು ಅತಿ ಜೀವಂತ ಉದಾಹರಣೆಯಾಗಿದೆ. ಇಂತಹ ಸಂಸ್ಥೆಗಳು ಕೇವಲ ಸಂಘಟನೆಗಳಲ್ಲ, ಅದು ವಿಸ್ತೃತ ಕುಟುಂಬಗಳಾಗಿವೆ. ಅವು ನಮ್ಮ ಮಕ್ಕಳಿಗೆ ಬೆಳೆಸುತ್ತದೆ, ಹಿರಿಯರನ್ನು ಗೌರವಿಸುತ್ತದೆ ಮತ್ತು ನಮಗೆ ಪರಂಪರೆ ಜೀವನ ಕೊಡುತ್ತದೆ. ಅಧ್ಯಕ್ಷರು, ಟ್ರಸ್ಟಿಯರು, ಸಮಿತಿ ಸದಸ್ಯರು ಮತ್ತು ಸಮರ್ಪಿತ ಸ್ವಯಂ ಸೇವಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಪ್ರತಿಯೊಬ್ಬ ಯಶಸ್ವಿ ಕಾರ್ಯಕ್ರಮದ ಹಿಂದೆ ಅಪಾರ ಪರಿಶ್ರಮ, ಯೋಜನೆ ಮತ್ತು ನಿಸ್ವಾರ್ಥ ಸೇವೆ ಅಡಗಿದೆ. ಈ ಮಹತ್ವದ ಪ್ರಯಾಣಕ್ಕೆ ನಾವು ಸಂಭ್ರಮಿಸುತ್ತಿರುವಾಗ ಭವಿಷ್ಯದತ್ತರೂ ನಾವು ದೃಷ್ಟಿ ಹಾರಿಸೋಣ. ನಮ್ಮ ಯುವಜನತೆಯ ಶಕ್ತಿಯ ಅಂತರ ಮಾಡುವುದು, ಆರ್ಥಿಕ ಸ್ಥಿರತೆಗಳನ್ನು ಬಲಪಡಿಸುವುದು, ಸಾಮಾಜಿಕ ಕಾರ್ಯಕ್ರಮಗಳನ್ನು ವಿಸ್ತಾರವಾಗಿ ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆಗಳನ್ನು ಮುಂದಿನ ತಲೆಮಾರಿಗೆ ಕಾಪಾಡುವುದು ನಮ್ಮ ಗುರಿಯಾಗಿದೆ. ಅಂದರೆ ನಮ್ಮದೊಂದು ಹೆಮ್ಮೆಯ ದೇಶ. ನಾವು ಹುಟ್ಟಿದ್ದೇ ಅಲ್ಲಿಂದಲೇ ನಮಗೆಲ್ಲ ಒಳ್ಳೆತನ ಎಲ್ಲ ಬಂದಿದ್ದರೆ, ಸಂಸ್ಕೃತಿ, ಆಚಾರ ವಿಚಾರ ಎಲ್ಲ ಬಂದಿದ್ದರೆ ಅದು ಅಲ್ಲಿಂದಲೇ ಬಂದಿದೆ. ಇಂಥ ಸಂಸ್ಥೆಗಳು ಅದನ್ನು ಉಳಿಸಿಕೊಂಡು ಹೋಗುವುದಂದರೆ ನಮಗೆ ತುಂಬ ಇದು ಹೆಮ್ಮೆಯ ವಿಷಯ. ಇದನ್ನು ಮಾಡಿದವರು ಸಂಜೀವ ಶೆಟ್ಟಿ ಮೂಳೂರಂಥವರ ಹೆಸರು ಕೇಳಿದ್ದೇನೆ. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ. ಎಲ್ಲ ತುಂಬ ಒಳ್ಳೆಯ ಕೆಲಸ ಆಯಿತು. ನಂದು ಪರಿಚಯ ಇಷ್ಟು ಓದಿದರ ಅಗತ್ಯವಿಲ್ಲ. ಒಂದು ಒಳಿತು ಮಾಡು ಮನುಷ್ಯ ಇರುವುದು 3 ದಿವಸ ಅಂತೆ, ಅದನ್ನೊಂದು ನಾವು ಪಾಲಿಸಿಕೊಂಡು ಹೋಗುವುದು. ಮತ್ತು ಈಗ ಈ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಇದರಲ್ಲಿ ತುಂಬ ಜನ ರಾತ್ರಿ ಹಗಲು ಅವರ ತನು ಮನ ಧನ 3 ಕೂಡ ಬೇಕಾಗ್ತದೆ.
ಅದನ್ನು ಕೊಟ್ಟು ನಡೆಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈಗ ನಿಮ್ಮಿಂದಾಗಿ ಇಂಥ ಎಲ್ಲ ಸಂಸ್ಥೆಗಳಿಂದ ಸಾಹಿತಿಗಾರರಾಗಲಿ ಕಲಾಕಾರರಾಗಲಿ ಎಲ್ಲರಿಗೂ ಸನ್ಮಾನ ಎಲ್ಲ ನೀವು ಮಾಡ್ತೀರಿ. ನಿಮ್ಮಂಥವರಿಂದಲೇ ಈ ಸಂಘ ಸಂಸ್ಥೆಗಳಿಂದಲೇ ನಮ್ಮ ಈ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಉಳಿದಿದೆ ಅಂದರೆ ಅದು ತುಂಬ ನಮಗೆ, ನಾವು ಕೂಡ ಇದಕ್ಕೆ ಸಹಾಯ ಕೊಡಬೇಕು. ನಮ್ಮಿಂದ ಆದಷ್ಟು ಸಹಾಯವನ್ನು ನಾವು ಕೊಡ್ತಾ ಇರ್ತೇವೆ ಎಲ್ಲ ಕಡೆ. ಇದು ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತದೆ. ಕನ್ನಡ ಭಾಷೆಯು ಸಾಧಾರಣ ಒಂದು 2000 ವರ್ಷದ ಹಿಂದಿನಿಂದ ಹುಟ್ಟುಕೊಂಡು ದ್ರಾವಿಡ ಭಾಷೆಯಿಂದ ಹುಟ್ಟಿಕೊಂಡಂತಹ ಒಂದು ಕನ್ನಡ ಭಾಷೆಯಾಗಿದ್ದು, ಇದು ಸಾಧಾರಣ 10 ಲಕ್ಷದ ಜನರಿಂದ ಇವತ್ತಿಗೆ 4.25 ಕೋಟಿಯವರೆಗೂ ಕನ್ನಡ ಜನರು ಕನ್ನಡವನ್ನು ಮಾತಾಡುತ್ತಿದ್ದ. ಆದರೂ ಕೂಡ ಈ ಕನ್ನಡ ಭಾಷೆ ಎನ್ನುವಂಥದ್ದು ಒಂದು ನಶಿಸಿ ಹೋಗುವಂತಹ ಒಂದು ಪರಿಸ್ಥಿತಿ ಆಗಿದೆ. ಏಕೆಂದರೆ ಕಾರಣ ಎಂತಂದರೆ ನಮ್ಮ ಇದರಲ್ಲಿ ಒಂದು ಸಾಕು ಎರಡು ಬೇಕು ಎನ್ನುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡಿಗರು ಅಥವಾ ಹಿಂದೂಸ್ತಾನದಲ್ಲಿ ಹಿಂದೂಗಳು ಕಡಿಮೆಯಾಗುತ್ತಾ ಹೋಗುತ್ತಿದ್ದಾರೆ. ಬರುವ ಒಂದು 10-20 ಶತಮಾನದಲ್ಲಿ ನೀವೇ ನೋಡಬಹುದು ಏನಂತ ಕಾರಣವಾಗ್ತದೆ ಎನ್ನುವಂಥದ್ದು ನಿಮಗೆಲ್ಲರಿಗೂ ಬಂದೇ ಬರ್ತದೆ. ಆವಾಗ ನಾವೆಲ್ಲ ಯಾರೂ ಇರುವುದಿಲ್ಲ. ಹಾಗೆ ನಾವು ಸಂಜೀವ್ ಶೆಟ್ಟರು ನಮಗೆ ಆ್ಯಕ್ಚುಲಿ ನಾನು ಬೊಂಬೆಗೆ ಬಂದಾಗ ಸಂಜೀವ್ ಅಣ್ಣನ ನನಗೆ ಅಡ್ಮಿಷನ್ ಕೊಡಲು ಕಾರಣ ಸರಸ್ವತಿ ಹೈಸ್ಕೂಲಲ್ಲಿ ಕೊಡುವುದಿಲ್ಲ ಆಗಿತ್ತು ಆವಾಗ. ಈಗ ಸಂಜೀವ್ ಶೆಟ್ಟರ ಹೆಸರೊಳಗೆ ಅವರಿಗೆ ಹೋಗಿ ನನ್ನನ್ನು ಕೊಟ್ಟಿದ್ದು. ಆಗ ಗಾಣಿಗರ್ ಅಂತ ನಮ್ಮ ಭಾವರು ಸೆಂಟ್ರಲ್ ಬ್ಯಾಂಕಿನಲ್ಲಿ ಇದ್ದರು. ನನಗೆ ನನ್ನನ್ನು ನೋಡಿ ಅವರಿಗೆ ಅಡ್ಮಿಷನ್ ಕೊಡುವುದಿಲ್ಲ ಅಂತ ಅವರು ತಿರಸ್ಕರಿಸಿದರು. ಆವಾಗ ನಮ್ಮ ಸಂಜೀವ್ ನಮ್ಮ ಇದು ಕರ್ನಾಟಕ ಸಂಘದ ಮೊದಲ ಅಧ್ಯಕ್ಷರಾದ ಸಂಜೀವಣ್ಣ ನಮಗೆ ಹೆಲ್ಪ್ ಮಾಡಿ ನೋಡಿ ಕನ್ನಡದಲ್ಲಿ ಯಾವ ರೀತಿಯಲ್ಲಿ ನಮಗೆ ಒಬ್ಬರೊಬ್ಬರು ಹೆಲ್ಪ್ ಆಗ್ತಾರೆ ಅಂತ ಇದರಲ್ಲಿ ಗೊತ್ತಾಗ್ತದೆ. ಹಲ್ಲುಗಡ ಎಡೆಯಲ್ಲಿ ನಾಲಿಗೆ ಯಾವ ಥರ ಇರುತ್ತೆ ಅದೇ ಥರ ಒಬ್ಬ ಸಜ್ಜನ ದುರ್ಜನನ ಮಧ್ಯದಲ್ಲಿ ಇದ್ದರೆ ಅವನು ಕೂಡ ದುರ್ಜನ. ಆ ತುಳ್ಳೆ ಮಾರ ಆಯನೊಟ್ಟಿಗೆ ಆ ಕಲವನೊಟ್ಟಿಗೆ ತಿರುಗೊಂದುಲ್ಲೆ ಅದೇ ಅದಾದ ಸಾರಾಂಶ. ಅಂದರೆ ಕನ್ನಡದಲ್ಲಿ ಯಾವ ರೀತಿಯ ಮೀನಿಂಗ್ ಆದರೂ ಮಾಡ್ಬೋದು. ಕನ್ನಡ ಭಾಷೆ ಆ ಥರ ಆಗಿದೆ. ಹಾಗಾಗಿ ನಮ್ಮ ಈ ಕನ್ನಡದಲ್ಲಿ ನಾವೀಗ ಹೇಳುವುದಾದರೆ ನಮ್ಮ 146 ಕೋಟಿಯಲ್ಲಿ ಖಾಲಿ ಕನ್ನಡಿಗರು ಇರುವುದು ಖಾಲಿ 4.25 ಕೋಟಿ, ಭಾರಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಕನ್ನಡವನ್ನು ಉಳಿಸಿ ಬೆಳೆಸಿ ಜೈಗನ್ನಡಂ ಗೆಳಗೆ ಶ್ರೀಗನ್ನಡಂ ಗೆಳಗೆ. ಗೋರೆಗಾಂವ್ ಕರ್ನಾಟಕ ಸಂಘ ಇದ್ರ ಬಗ್ಗೆ ನಮ್ಮ ಹಿರಿಯರು ತುಂಬ ಜನ ನನಗೆ ಮೀರಾಬಾಯಿಂದರಲ್ಲಿ ತುಂಬ ಜನ ಕಾಂಟ್ಯಾಕ್ಟಲ್ಲಿದ್ದಾರೆ. ಆವಾಗ ಅವರು ಸಿಗ್ತಾ ಇರ್ತಾರೆ. ಮೋಸ್ಟ್ಲಿ ಅಲ್ಲಿ KM ಕೋಟ್ಯಾನರು ಇದ್ರಂತ ಕಾಣುತ್ತೆ. ಸೊ ಅವರು ನಮ್ಮ ತುಂಬ ಒಂದು 25-26 ವರ್ಷ ಹಳೆ ಪರಿಚಯ. ನಮ್ಮ ಗುಣಪಾಲ್ ಉಡುಪಿ ನಮ್ಮಲ್ಲೇ ಇದ್ದಾರೆ ಮೀರಾ ರೋಡಲ್ಲೇ. ಇವರೆಲ್ಲ ನಮ್ಗೆ ಆವಾಗ ಇನ್ನೊಬ್ಬರು ನನ್ನ ಫ್ರೆಂಡು ಉಮೇಶ್ ಅಂಚನ್ ಅಂತಿದ್ದಾರೆ. ಅವರು ಸಹ ಆವಾಗ ಹೇಳ್ತಾ ಇರ್ತಾರೆ ಗೋರೆಗಾಂವ್ ಕನ್ನಡ ಸಂಘದಲ್ಲಿ ಈ ಥರ ವಿಶೇಷ ಒಂದು ಅವರು ಕಾರ್ಯಕ್ರಮ ನಡೀತದೆ. ತಪ್ಪು ನನ್ನಿಂದ ಆಯಿತು, ನಾನು ಬೆಳಿಗ್ಗೆನೇ ಬರಬೇಕಿತ್ತು ಅಂತ. ಏನೇ ಆಗಲಿ ತುಂಬ ಸಂತೋಷ ಆಯಿತು. ಮುಂದಿನ 68ನೇ ನಾಡಹಬ್ಬಕ್ಕೆ ಖಂಡಿತ ನಾನು ಅತಿಥಿಯಾಗಿ ಅಲ್ಲ, ಒಬ್ಬ ಸಭಿಕನಾಗಿ ಬೆಳಿಗ್ಗೆನೇ ಬಂದು ಲಾಸ್ಟ್ ತನಕ ಇದ್ದ ನಿಮ್ಮ ಕಾರ್ಯಕ್ರಮದ ಎಲ್ಲ ಒಂದು ಇದನ್ನು ಸಂತೋಷನ ಅನುಭವಿಸಿ ಹೋಗ್ತೇನೆ ಅಂತ ಒಂದು ಆಶ್ವಾಸನೆ ಹೇಳ್ತೇನೆ. ಹಾಗೆ ಇಲ್ಲಿ ಈ ಒಂದು ಸಭೆಗೆ ನನಗೆ ಆಹ್ವಾನ ಕೊಟ್ಟು ಆದರ ಆತಿಥ್ಯದಿಂದ ಸತ್ಕಾರ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ಸಂಘದಲ್ಲಿ ಕಳೆದ 35 ವರ್ಷಗಳಿಂದ ಗಣನೀಯ ಸೇವೆಗೈಯುತ್ತಿರುವ ಮಾಜಿ ಅಧ್ಯಕ್ಷ ನಿಕಟಪೂರ್ವ ಪಾರು ಪತ್ಯಗಾರ ಜಿಟಿ ಆಚಾರ್ಯ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ದೇವಲ್ಕುಂದ ಭಾಸ್ಕರ್ ಶೆಟ್ಟಿ ಅಭಿನಂದನಾ ಭಾಷಣಗೈದರು. ಇವರು ಮಾಡಿದಂಥ ಸೇವೆ ಅದನ್ನು ನಾವು ಅಳತೆ ಮಾಡಲಿಕ್ಕೆ ಅಳತೆ ಕೋಲಿಲ್ಲ. ಅದಕ್ಕೆ 35 ವರ್ಷದಲ್ಲಿ ಕರ್ನಾಟಕ ಸಂಘ ಗೋರೆಗಾಂವ್ ಇವತ್ತಿನ ಲೆವೆಲ್ ಬರುವುದಕ್ಕೆ ಅವರ ಸೇವೆ ಎಷ್ಟು ಅಂತ ನಾನು ಹೇಳಲಿ. ಯಾಕಂತ ಹೇಳಿದರೆ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಏನು ಕೆಲಸ ಉಂಟು ಅಂತಿದ್ದರೆ ಅದು GT ಅವ್ರ ಹತ್ರ ಕೇಳಿಯಪ್ಪ. ಹಾಗಾಗಿ ನಾನು ಅವರ ಸೇವೆಗೆ ನನಗೆ ಅಳತೆ ಕೋಲೇ ಇಲ್ಲ. ಎಲ್ಲ ಕಾರ್ಯದಲ್ಲೂ GT, ಯಾವುದರಲ್ಲಿ GT. ಯಾಕಂತ ಹೇಳಿದರೆ ನಮ್ಮಲ್ಲಿ ಅವರು ಅಷ್ಟು ತಿಳಿದವರು, ಅಷ್ಟು ಯೋಗ್ಯತಾವಂತರು, ಅಷ್ಟು ಅನುಭವಸ್ಥರು. ಇದು ಮುಖಸ್ತುತ್ಯ ಮಾಡ್ತೇನಂತದ ದಯಮಾಡಿ ಯಾರು ಎಣಿಸಬೇಡಿ. ಎಲ್ಲಿಯವರೆಗೆ ಒಂದು ದಿನ ಬರ್ತದೆ ಅಂತ ಹೇಳಿದರೆ, ಈಗ ಇವರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ಇನ್ನು ಇವರು ಬೊಂಬೈಗೆ ಬರುವುದು ಕಡಿಮೆ ಆದ ನಂತರ ಇನ್ನೊಮ್ಮೆ ಈ ಕಾರ್ಯಕ್ರಮ ಆಗುವಾಗ ಒಂದು 10 ದಿನ ಮೊದಲು GT ಅವರಿದ್ದಿದ್ರು ಮರ ಈ ಕೆಲಸ ಎಲ್ಲ ಮಾಡಿಕೊಡ್ತಿದ್ರು. ಇದು ನಾನು ಹೇಳುವುದಿದ್ರು ಕೂಡ ನಮ್ಮ ಎಲ್ಲ ಸದಸ್ಯರು ಅವರು ಅಂತರ್ಯದಲ್ಲಿ ಅವರು ಖಂಡಿತ ಹೇಳ್ತಾರೆ GT ಅವರಿದ್ದರೆ ಆಗ್ತಿತ್ತು.
ಪ್ರಿಂಟಿಂಗಿಗೆ ಬೇಕೋ ಜಿ ಟಿ ಅವರು, ಹಬ್ಬ ಕಾರ್ಯಕ್ರಮ ಹೇಗೆ ಮಾಡಬೇಕು ಜಿ ಟಿ ಅವರು. ಇದು ಜೊತೆಯಲ್ಲಿ ಮತ್ತೊಬ್ಬರು ಇವರು ತಮ್ಮ ಇದ್ದಾರೆ, ಸುರೇಂದ್ರ ಸಾಲ್ಯಾನ್ ಅಂತ, ಅವರು ಇವತ್ತು ಬರಲಿಲ್ಲ. ಅವರು ಮಾತಾಡದೆ ಕೆಲಸ ಮಾಡ್ತಾರೆ, ಇವರು ಮಾತಾಡಿ ಕೆಲಸ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮವನ್ನು ಯಾವುದು ಬೇಕು, ಯಾವ ಸ್ಥಳ ಖಾಲಿ ಇದೆ ಅಲ್ಲಿ ಜಿ ಟಿ ಅವರು ಖಂಡಿತ ಪ್ರವೇಶ ಮಾಡ್ತಾರೆ, ಅವರು ಕೆಲಸ ಮಾಡಿ ಪೂರೈಸಿಕೊಡ್ತಾರೆ. ಇದು ನಮ್ಮದು ಮಾತ್ರ ಅಲ್ಲ, ಇಡೀ ಮುಂಬೈಯಲ್ಲಿ ಯಾವುದೇ ಒಂದು ಸಂಘ ಸಂಸ್ಥೆ ಇದ್ದರೂ ಕೂಡ ಜಿ ಟಿಯವರು ಹಸ್ತ ಅಲ್ಲಿ ಕ್ಷೇಪ ಇಲ್ಲದೆ ಒಂದು ಕೆಲಸ ಆದದ್ದು ಹೆಚ್ಚಿನ ಪಕ್ಷ ನನ್ನ ಗಮನಕ್ಕೆ ಬರುವುದಿಲ್ಲ. ಮುಂಬೈಯಲ್ಲಿ ಗೋಪಾಲಕೃಷ್ಣ ಅಂದರೆ ಯಾರಿಗೆ ಗೊತ್ತಾಗೋದಿಲ್ಲ, ಜಿ ಟಿ ಆಚಾರ್ಯರು ಅಂತ ಹೇಳಿದರೆ ಪ್ರಾಯಶಃ 90% ನಮ್ಮ ಊರಿನವರು ಕನ್ನಡಿಗರು, ತುಳು ಕನ್ನಡಿಗ ಬಾಂಧವರಿಗೆ ಅವ್ರ ಪರಿಚಯ ಉಂಟು ಅನ್ನೋದರಲ್ಲಿ ಖಂಡಿತ ಸಂಶಯವೇ ಇಲ್ಲ. ಹಾಗಾಗಿ ಇಷ್ಟು ನಾನು ಹೇಳುವಾಗ ಇನ್ನು ಉಳಿದದ್ದನ್ನೆಲ್ಲ ಎಷ್ಟಿರಬಹುದು ಅಂತ ನೀವು ಯೋಚನೆ ಮಾಡ್ತಾ ಕೂತ್ಕೊಳ್ಳಿ. ಇವರು ಮಾಡಿರುವಂಥ ಮಹತ್ ಸೇವೆಯನ್ನು ಪರಿಗಣಿಸಿ ಎಲ್ಲ ಗೌರವ ಅತಿಥಿಗಳ ಸಮ್ಮುಖದಲ್ಲಿ ನಮ್ಮ ಅಧ್ಯಕ್ಷರು, ಸಮಿತಿಯ ಸದಸ್ಯರು ಎಲ್ಲ ಒಟ್ಟಾಗಿ ಅವರನ್ನು ಚಂದವಾಗಿ ಗೌರವಿಸಿ, ಹಿರಿಯರೆಲ್ಲ ಅವರಿಗೆ ಆಶೀರ್ವದಿಸಿ, ಕಿರಿಯರವರಿಗೆ ಶುಭಾಶಯವನ್ನು ಕೋರಿ ಮುಂದಿನವರ ಜೀವನ ಹಾಲು ಜೇನಿನಂತೆ ಸಿಹಿಯಾಗಿ ಸಾಗಲಿ ಎನ್ನುವ ಹಾಗೆ ನಾವು ಆಶಿಸೋಣ. ಜಿಟಿ ಆಚಾರ್ಯ ತಮ್ಮ ಅನಿಸಿಕೆ ತಿಳಿಸಿದರು. ಬಹುಶಃ ಒಂದು ಸಂಘ ಅಂತ ಹೇಳಿದರೆ ಒಂದು ಕೂಡು ಕುಟುಂಬದ ಹಾಗೆ. ನಾವೆಲ್ಲ ಎಲ್ಲಿಂದಲೋ ಬಂದಿದ್ದೇವೆ, ಇಲ್ಲೆಲ್ಲ ಒಟ್ಟಾಗಿದ್ದೇವೆ. ನಮ್ಮಲ್ಲಿ ರಕ್ತ ಸಂಬಂಧ ಇರದೇ ಇರಬಹುದು, ಆದರೆ ಆತ್ಮ ಸಂಬಂಧ, ಹೃದಯ ಸಂಬಂಧ ಅನ್ನೋದು ಖಂಡಿತ ಇದೆ. ಯಾಕಂತ ಹೇಳಿದರೆ ಸಾಧಾರಣ ಒಂದು 3-3.5 ದಶಕಗಳವರೆಗೆ ಒಂದು ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡಿ ಇವಾಗ ನಾವೆಲ್ಲ ನೋಡ್ತಾ ಇದ್ದೇವೆ, ಸೇವೆ ಎನ್ನುವ ಪದಕ್ಕೆ ಅರ್ಥವೇ ಕಳ್ಕೊಂಡಿದೆ ಆ ಶಬ್ದ. ಆದರೆ ಯಾರು ಶ್ರದ್ಧೆಯಿಂದ, ಯಾರು ಭಕ್ತಿಯಿಂದ ಸಮಾಜಕ್ಕಾಗಿ ಏನಾದರೂ ನಾವು ಮಾಡುವ ಅಂತೇಳಿ ಕೆಲಸ ಮಾಡಿದಾಗ ಜನರು ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ, ನಮ್ಮ ನಂತರವೂ ನಮ್ಮನ್ನು ನೆನಪಿಸ್ತಾರೆ. ನಾವು ಮಾಡಬೇಕಾದ ಅದನ್ನು ಸಂಘದಿಂದ ನಾನು ಸಂಘಕ್ಕೆ ಕೊಟ್ಟಿದ್ದೇನೋ ಅದಕ್ಕಿಂತ ಹೆಚ್ಚು ನಾನು ಸಂಘದಿಂದ ಪಡೆದಿದ್ದೇನೆ. ಅನೇಕ ಮಂದಿ ಹಿರಿಯರಿಂದ ಕಲಿತಿದ್ದೇನೆ, ಕಿರಿಯರಿಗೆ ನಮಗಿದ್ದದ್ದಷ್ಟನ್ನು ಹೇಳಿಕೊಟ್ಟಿದ್ದೇನೆ ಎನ್ನುವ ಆ ಆತ್ಮ ಒಂದು ಸಂತೋಷ ನನಗಿದೆ. ಬಂಧುಗಳೇ, ಗೋರೆಗಾಂವ್ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾನು ಪದಾಧಿಕಾರಿಯಾಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಿದರೂ ಕೂಡ ಗೋರೆಗಾಂವ್ ಕರ್ನಾಟಕ ಸಂಘಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ. ಸಾಧಾರಣ ಒಂದು 50 ವರ್ಷಗಳ ಮುಂಬಯಿಯ ಬದುಕಿಗೆ ಬಿಟ್ಟು ಊರಿನಲ್ಲಿ ಹೋಗುವ ನೆಲೆಸುವ ಅಂತೇಳಿ ಊರಿಗೆ ಹೋಗಿ ನಾವಿಬ್ಬರು ಸೆಟ್ಲ್ ಆದೆವು. ಆದರೆ ಅಲ್ಲಿ ನನ್ನ ಅನುಭವ ಪ್ರಕಾರ ಇಲ್ಲಿಗಿಂತಲೂ ನಾನು ಅಲ್ಲಿ ಬ್ಯುಸಿಯಾದೆ. ಏನಿದ್ರೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆಬಾಗಿ ನಮಸ್ಕರಿಸ್ತೇನೆ. ನೀವು ಕೊಟ್ಟ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಾನು ಚಿರಋಣಿಯಾಗಿದ್ದೇನೆ. ನಮ್ಮಿಂದಾದ ನಮ್ಮ ಕಡೆಯ ಉಸಿರಿನವರೆಗೆ ನಮ್ಮಿಂದಾದ ಏನಾದರೂ ಸಹಾಯ ಆಗಬೇಕಿದ್ರೆ ಖಂಡಿತವಾಗಿಯೂ ನಾನು ಗೋರೆಗಾಂವ್ ಕರ್ನಾಟಕ ಸಂಘದ ಜೊತೆಯಲ್ಲೇ ಇದ್ದೇನೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಪ್ರತಿ ವರ್ಷದಂತೆ ಮಹಾನಗರ ಪಾಲಿಕೆಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಶೈಕ್ಷಣಿಕ ನೆರವು ಹಾಗೂ ದತ್ತಿ ನಿಧಿ ವಿತರಿಸಲಾಯಿತು. ಅಧ್ಯಕ್ಷೀಯ ಭಾಷಣ ಮಾಡಿದ ನಿತ್ಯಾನಂದ್ ಹೆಗಡೆ ಅವರು ಹೊರನಾಡಿನಲ್ಲಿ ಕನ್ನಡ ಸಂಘಟನೆಗಳು ನಮ್ಮ ಭಾಷೆ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದೆ ಎಂದರು. ಬಹಳಷ್ಟು ಕರ್ನಾಟಕ ಸಂಘ, ಕನ್ನಡ ಸಂಘಗಳು, ನಮ್ಮ ಮಲಾರ್ ಕನ್ನಡ ಸಂಘವಾಗಲಿ, ಚಾರ್ಕೋಪ್ ಆಗಲಿ, ಕಾಂದ್ವಿಲಿ ಆಗಿರಲಿ, ಗೋರೆಗಾಂವ್ ಆಗಿರಲಿ, ಬಹಳಷ್ಟು ನಮ್ಮ ಕನ್ನಡದ ನಾಡು, ನಡೆ, ನುಡಿ, ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸುವಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇವೆ. ನಮಗೆಲ್ರಿಗೂ ಗೊತ್ತುಂಟು, ನಾವೆಲ್ಲರೂ ಅವಿಭಜಿತ 2 ಜಿಲ್ಲೆಗಳಿಂದ ಬಂದವರು. ಭಾಳಷ್ಟು ಬಂದ ನಂತರ ನಾವು ಖಾಲಿ ನಮ್ಮ ಜನಜೀವನವನ್ನು ನಾವು ಬಿಟ್ಟು ಬಂದಾದರೂ, ನಮ್ಮ ಜೀವನದ ಭವಿಷ್ಯವನ್ನು ಬಿಟ್ಟು ಬಂದಾದರೂ, ನಾವಿಲ್ಲಿ ಬಂದವರು ಹಾಗೆಯೇ ನಾವು
ಕೂತ್ಕೊಳ್ಳದೆ ವಿಭಿನ್ನವಾದ ಒಂದು ವ್ಯಕ್ತಿತ್ವ ನಮ್ಮ ಕರ್ನಾಟಕ ತುಳು ಕನ್ನಡಿಗರಲ್ಲಿ ಉಂಟು, ಖಂಡಿತವಾಗಲೂ ಉಂಟು. ಅದು ಜಾತೀಯ ಸಂಸ್ಥೆಯಾಗಿರಲಿ, ಅದು ಭಾಷಾವರ ಸಂಸ್ಥೆಗಳೇ ಆಗಿರಲಿ, ಅದರಲ್ಲಿ ಬಹಳಷ್ಟು ನಮ್ಮ ಜನರು ಸಾಧಿಸಿದ್ದಾರೆ. ಇವತ್ತು ಈ ಕರ್ನಾಟಕ ಸಂಘಗಳು ಅಥವಾ ಕನ್ನಡ ಭಾಷಾವರ ಸಂಘಗಳು ಇರುವುದಾದರೆ ನಮ್ಮ ಜನರಲ್ಲಿ ಇರುವಂತಹ ಒಂದು ಆ ಧ್ಯೇಯ ಉದ್ದೇಶ, ನಮ್ಮ ನಾಡು ನಡೆ ನುಡಿ, ನಮ್ಮ ಪರಂಪರೆಯಲ್ಲಿರುವಂಥ ಒಂದು ವಿಶೇಷವಾದ ಕಾಳಜಿ ಅಂತ ಹೇಳಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಎಲ್ಲರೂ ಎಲ್ಲೇ ಇರಲಿ, ಹೇಗೆ ಇರಲಿ, ನಾವು ನಮ್ಮ ಊರಿನಿಂದ ಬಂದು ಇಲ್ಲಿ ನಂತರ ನಮ್ಮ ರಾಜ್ಯದ ಒಂದು ಪ್ರೇಮ ಉಂಟು ನಮಗೆ, ನಮ್ಮ ಭಾಷೆಯ ಪ್ರೇಮ ನಮ್ಮಲ್ಲಿದೆ. ಅದನ್ನೆಲ್ಲ ನಾವು ಉಳಿಸಬೇಕು, ಬೆಳೆಸಬೇಕು, ಅದಕ್ಕೆ ಪ್ರೋತ್ಸಾಹವನ್ನು ನಾವು ನೀಡಬೇಕು. ಏನಂದರೆ ಇಂಥ ಸಂಘ ಸಂಸ್ಥೆಗಳನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದರಲ್ಲಷ್ಟು ನಾವೆಲ್ಲರೂ ಸಂಘಟಿತರಾಗಿ ಈ ಎಲ್ಲ ಈ ಶೈಕ್ಷಣಿಕವಾಗಿರಲಿ, ಧಾರ್ಮಿಕವಾಗಿರಲಿ, ಸಾಂಸ್ಕೃತಿಕವಾಗಿರಲಿ, ಕ್ರೀಡಾತ್ಮಕವಾದ ಚಟುವಟಿಕೆಗಳನ್ನು ನಾವೆಲ್ಲರೂ ಇನ್ನು ಮುಂಬರುವ ಕಾಲದಲ್ಲಿ ಮಾಡಬೇಕು. ಇದಕ್ಕೆ ನಾವೆಲ್ಲರೂ ತನು ಮನ ಧನ ಸಹಾಯವನ್ನಿತ್ತು ಸಹಕರಿಸಬೇಕು. ಇವತ್ತಿನ ಈ ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ನನ್ನ ಆತ್ಮೀಯರಾದ ವಿಶ್ವನಾಥ್ ಕೆ ಶೆಟ್ಟಿಯವರ ಈ ನೇತೃತ್ವದಲ್ಲಿ ನಡೆದುಕೊಂಡು ಬಂದಿದೆ. ಇನ್ನು ಮುಂದಕ್ಕೂ ನಮ್ಮ ಗೊರೆಗಾಂವ್ ಕರ್ನಾಟಕ ಸಂಘ ಇಂಥ ಸಮಾಜಪರ ಕಾಳಜಿಯನ್ನು ಇಟ್ಟುಕೊಂಡು ನಮ್ಮ ರಾಜ್ಯದ ಕರ್ನಾಟಕದ ನಮ್ಮ ಕನ್ನಡ ಭಾಷೆಯನ್ನು, ನಮ್ಮ ಕನ್ನಡ ಸಂಸ್ಕೃತಿಯನ್ನು, ನಮ್ಮ ಕನ್ನಡದ ಪರಂಪರೆಯನ್ನು, ನಮ್ಮ ಜನಜೀವನವನ್ನು ಉಳಿಸುವಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು. ವಾಣಿ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರೆ ಜತೆ ಕಾರ್ಯದರ್ಶಿ ಹರಿಶ್ಚಂದ್ರ ಆಚಾರ್ಯ ವಂದಿಸಿದರು. ಸಮಿತಿ ಸದಸ್ಯ ಶಿವಾನಂದ್ ಶೆಟ್ಟಿ, ಜೊತೆ ಕೋಶಾಧಿಕಾರಿ ಉಷಾ ಬಿ ಶೆಟ್ಟಿ, ಉಷಾ ಎಸ್ ಶೆಟ್ಟಿ, ಸುಜಾತಾ ಆಚಾರ್ಯ, ಯುವ ವಿಭಾಗದ ಪ್ರಮೀಳಾ ಆಚಾರ್ಯ, ಶಕುಂತಲಾ ಆಚಾರ್ಯ ಅತಿಥಿಗಳನ್ನು ಪರಿಚಯಿಸಿದರು. ಶೈಲಾ ನಾಯಕ್ ಮತ್ತು ಸುಜ್ಞಾನಿ ಬಿರಾದರ್ ಮಕ್ಕಳ ಯಾದಿಯನ್ನು ವಾಚಿಸಿದರು. ಉಷಾ ಎಸ್ ಶೆಟ್ಟಿ, ಚಂದ್ರಾವತಿ ಬಿ ಶೆಟ್ಟಿ, ಯಶೋಧಾ ಶೆಟ್ಟಿ, ಸಹನಿ ಶೆಟ್ಟಿ, ಶಾಲಿನಿ ನಾಯಕ್ ಮತ್ತು ಸುಜ್ಞಾನಿ ಬಿರಾದರ್ ಸ್ವಾಗತ ಗೀತೆ ಹಾಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಘದ ರಂಗಸ್ಥಳದ ವತಿಯಿಂದ ಪ್ರಶಸ್ತಿ ವಿಜೇತ ಕಿರುನಾಟಕ ನಮ ಒಂಜಿ ಎಣ್ಣಿಯಾಡ ಪ್ರಸ್ತುತಗೊಂಡಿತು. ಯುವ ವಿಭಾಗದವರು ಪ್ರಸ್ತುತಪಡಿಸಿದ ಭಾರತದ ಜಾನಪದ ನೃತ್ಯ ಮನಮೋಹಕವಾಗಿತ್ತು. দেহ মাই কুলিয়ে ওই বিনালে এ জানৈ শুনৈ সৰু মাই দেহ মাই বৰদৈ চিলা আহিলে
এ জানৈ শুনৈ সৰু মাই দেহ মাই সৰু মাই দেহ মাই উঘা মাকৰ শুনিছো উঘা মাকৰ শুনিছো জানৈ শুনৈ যোৱা বেলিৰ বিহু নাম জানৈ শুনৈ জুৰিবলৈ থাকিলা যাওডাল কোটাল কেৰে নোডৰে গজাই ভোগ মুড়ি পতানে চন্দিৰামা তদনৰো মুড়ি পতানে চন্দিৰামা ಅಂತತ್ರಿಸಿ ನೋಡೋರ್ಗೆ ಎಂಥ ಕೊಂಡಲ್ ಕೆರೆ ಸೊಟ್ಟೆ ಅದಿಲಿ ಕಲ್ಲು ಕಟ್ಟೆ ತದನೋ ಮೂಡಲ್ ಕೊಂಡಲ್ ಕೆರೆ ನೋಡೋರಿ ಗೈ ಭೋಗ ಮೂಡಿ ಪತ್ತಾನೆ ಚಂದಿರಾಮ ತದನೋ ಮೂಡಿ ಪತ್ತಾನೆ ಚಂದಿರಾಮ ಅಂತತ್ರಿಸಿ ನೋಡೋರ್ಗೆ ಎಂಥ ಕೊಂಡಲ್ ಕೆರೆ ಸೊಟ್ಟೆ ಅದಿಲಿ ಕಲ್ಲು ಕಟ್ಟೆ ತದನೋ ವಿವಿಧ ಸಂಸ್ಥೆಗಳ ಸದಸ್ಯರು ಶಾಲಾ ಮಕ್ಕಳಿಂದ ನೃತ್ಯ ಪ್ರದರ್ಶನ ನಡೆಯಿತು. ಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚಂದ್ರ ಕೃಷ್ಣನ ಎಲ್ಲಿ ನೋಡಿದಿರಿ ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲಿ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದಾಗಳ ಕಂದ ಕರುಗಳ ಮಂದೆ ಮಂದೆಯಲಿ ಮಾಲಿನಿ ಜ್ವಾಲಿನಿ ಮಂತ್ರಪೂತೆ ಮಾಧವಿ ಭೈರವಿ ಭಾಗ್ಯದಾತೆ ಮಾರಣ ಹೋಮದ ಮಾರಿಯಂತೆ ಕ್ರೌರ್ಯವು ನಿನ್ನಲ್ಲಿ ಉಕ್ಕಿ ಬಂತೆ ಸಿಡಿಲನ್ನು ಸಿಡಿಸಿದೆ ಫಾಲನೇತ್ರ ರೌದ್ರವ ತೋರಿದೆ ರಕ್ತವಸ್ತ್ರ ಈ
ತಿಳಿಸಿದ ಹಾಗೆ ನನಗೆ ಕೊನೆಯಲ್ಲಿ ಸುಚಲತಾ ಪೂಜಾರಿ ಅವರ ನಿರ್ದೇಶನದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಪ್ರಹಸನ ಪ್ರಸ್ತುತಗೊಂಡಿತು. ಶಾಸನ ಕರೆದುಕೊಂಡು ಬಾ ದಾಸಿ ದ್ರೌಪದಿಯನ್ನು ಈ ಸಭೆಗೆ. ಒಂದು ವೇಳೆ ಆ ಅಹಂಕಾರಿ ಸ್ತ್ರೀ ನನ್ನ ಆದೇಶವನ್ನು ಸ್ವೀಕರಿಸದಿದ್ದರೆ ಅವಳ ಕೇಶವನ್ನು ಹಿಡಿದು ಇಲ್ಲಿಗೆ ಎಳೆದುಕೊಂಡು ಬಾ. ಈ ಸಭೆಯಲ್ಲಿ ಕುಳಿತ ಪ್ರತಿಯೊಬ್ಬ ವ್ಯಕ್ತಿಯು ಧರ್ಮದ ಅನುಸಾರ ಕಾರ್ಯ ಮಾಡಿದ್ದಾರೆ. ನೀನು ನಿನ್ನ ಸಹೋದರರು ಹಾಗೂ ದ್ರೌಪದಿ ನನ್ನ ದಾಸಿಯರಲ್ಲವೇ? ನಾನು ದಾಸಿಯಲ್ಲ. ರಾಜ್ಯವನ್ನು ಶೌರ್ಯದಿಂದ ಜಯಿಸಲಾಗುತ್ತದೆ, ಮೋಸದಿಂದಲ್ಲ ದುರ್ಯೋಧನ. ಸಂಘದ ಅಧ್ಯಕ್ಷ ವಿಶ್ವನಾಥ್ ಕೆ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಶಾಂತಾ ಎನ್ ಶೆಟ್ಟಿ, ಗೌರವ ಕೋಶಾಧಿಕಾರಿ ಕರುಣಾಕರ್ ಕೆ ಶೆಟ್ಟಿ ಮತ್ತು ಪದಾಧಿಕಾರಿಗಳು, ವಿಶೇಷ ಆಹ್ವಾನಿತರು ಪಾರುಪತ್ಯಗಾರರಾದ ದೇವಲ್ಕುಂದ್ ಭಾಸ್ಕರ್ ಶೆಟ್ಟಿ, ನಾರಾಯಣ್ ಆರ್ ಮೆಂಡನ್ ಮತ್ತು ನಿತ್ಯಾನಂದ್ ಡಿ ಕೋಟ್ಯಾನ್, ಮಹಿಳಾ ವಿಭಾಗ, ಯುವ ವಿಭಾಗ, ರಂಗಸ್ಥಳ, ಗ್ರಂಥಾಲಯದ ಸದಸ್ಯರು 67ನೇ ನಾಡಹಬ್ಬದ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಜರುಗುವಲ್ಲಿ ಸಹಕರಿಸಿದರು. ಗೋರೆಗಾಂವ್ ಕರ್ನಾಟಕ ಸಂಘವು ನಿರಂತರವಾಗಿ ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳನ್ನು ಪ್ರಧಾನವಾಗಿರಿಸಿಕೊಂಡು ಸಂಘದ ಹಿತಚಿಂತಕರ, ದಾನಿಗಳ ಹಾಗೂ ತುಳು ಕನ್ನಡ ಬಾಂಧವರ ಸಹಾಯದಿಂದ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಪ್ರಗತಿ ಪಥದಲ್ಲಿ ಮುನ್ನಡೆದು ಮುಂಬಯಿಯಲ್ಲಿ ಒಂದು ಪ್ರತಿಷ್ಠಿತ ಹಾಗೂ ಅತ್ಯಂತ ಚಟುವಟಿಕೆಗಳ ಸಂಘ ಎಂದು ಹೆಸರು ಪಡೆದಿದೆ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಏನೇನು ಕಷ್ಟವೇ ಇರಲಿ ಸಿರಿಗನ್ನಡ ತಾಗೆ ದುಡಿಯುವೆ, ತನು ಕನ್ನಡ ನುಡಿ ಕನ್ನಡ ಮಲ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಭಾಸ್ಕರ್ ಕಾಂಚನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.